ಹೆಬ್ಬಗೋಡಿಯ ಜಿಆರ್ ಫಾರ್ಮ್ಸ್ನಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಾಲಿವುಡ್ ನಟಿ ಕೊಲ್ಲಾ ಹೇಮಾಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಟಿ ಹೇಮಾ ವಿರುದ್ಧದ ಡ್ರಗ್ಸ್ ಸೇವನೆ ಪ್ರಕರಣವೇ ರದ್ದಾಗಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಹತ್ವದ ಆದೇಶ ಇವತ್ತು ಹೊರಬಿದ್ದಿದೆ. ರೇವ್ ಪಾರ್ಟಿಯಲ್ಲಿ ಆ ಕೇಸಿನಲ್ಲಿ ಅರೆಸ್ಟ್ ಆಗಿದ್ದ ನಟಿ ಕೊಲ್ಲಾ ಹೇಮಾ, ನಟಿ ಹೇಮಾ ಮೇಲೆ MDMA ಡ್ರಗ್ಸ್ ಸೇವನೆಯ ಆರೋಪ ಇತ್ತು. ನಂತರ ಆಕೆಯನ್ನು ವಶಕ್ಕೆ ತೆಗೆದುಕೊಂಡು ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿತ್ತು CCB. ಖಾಸಗಿ ಆಸ್ಪತ್ರೆಯಲ್ಲಿ ನಟಿ ಹೇಮಾಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗಿತ್ತು. ಬಳಿಕ ಕೇಸ್ ರದ್ದು ಕೋರಿ ಹೈಕೋರ್ಟ್ನ ಮೊರೆ ಹೋಗಿದ್ರು ನಟಿ. ಹೇಮಾ ಅರ್ಜಿಯನ್ನು ಪುರಸ್ಕರಿಸಿದಂಥ ಹೈಕೋರ್ಟ್ ಏಕಸದಸ್ಯ ಪೀಠ ಇವತ್ತು ಆ ಪ್ರಕರಣವನ್ನೇ ರದ್ದುಗೊಳಿಸಿದೆ. ಆಂಧ್ರದ ಅಥವಾ ತೆಲುಗಿನ ನಟಿ ಹೇಮಾ ಕರ್ನಾಟಕದಲ್ಲಿ ನಡೆದ ಬೆಂಗಳೂರಿನ JB ಫಾರ್ಮ್ ಹೌಸ್ನಲ್ಲಿ ನಡೆದಂಥ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಅಂತ ಹೇಳಿ ಆರೋಪ ಇತ್ತು ಅವರ ಮೇಲೆ. ಮಾತ್ರವಲ್ಲ, MDMA ಸೇವನೆ ಆರೋಪ ಕೂಡ ಇತ್ತು. ಈಗ ರಿಲೀಫ್ ಸಿಗಲಿಕ್ಕೆ ಕಾರಣ ಏನು ಗೊತ್ತಾ ಅಂತ ಹೇಳಿ, ಖಾಸಗಿ ಆಸ್ಪತ್ರೆಯಲ್ಲಿ ನಟಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದೆ. ಆರೋಪ ಸಾಬೀತುಪಡಿಸಲು ಖಾಸಗಿ ಆಸ್ಪತ್ರೆ ವರದಿ ಅವಲಂಬನೆ ಆಗಿದೆ. ಡ್ರಗ್ಸ್ ಸೇವನೆ ದೃಢಪಡಿಸುವ ಪರೀಕ್ಷೆಗಳ ಮಾನದಂಡ ಇನ್ನೂ ಲಭ್ಯವಿಲ್ಲ. ಡ್ರಗ್ಸ್ ಸೇವನೆ ಪ್ರಕರಣದಲ್ಲಿ ಫಾರೆನ್ಸಿಕ್ ಟೆಸ್ಟ್ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ, ವಿಧಾನಗಳಿಲ್ಲ. ಮಾನದಂಡವಿಲ್ಲದ ಪರೀಕ್ಷೆಗಳು ಕೋರ್ಟ್ನಲ್ಲಿ ವಿಶ್ವಾಸಾರ್ಹವಲ್ಲ. ರಕ್ತ ಮೂತ್ರ ಮಾದರಿ ಪರೀಕ್ಷೆಗೆ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ರೂಪಿಸಿಲ್ಲ. ಕೇಂದ್ರ ಸರ್ಕಾರ ನ್ಯಾಷನಲ್ ನೋಡಲ್ ಡ್ರಗ್ಸ್ ಟೆಸ್ಟಿಂಗ್ ಲ್ಯಾಬೊರೇಟರಿ ನೇಮಿಸಿಲ್ಲ. ಹೀಗಾಗಿ ಆರೋಪಿ ವಿರುದ್ಧ NDPS ಆ್ಯಕ್ಟ್ ಮುಂದುವರಿಸಲು ಆಧಾರವಿಲ್ಲ ಅಂತ ಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ. ಕಾನೂನುಬದ್ಧ ಆಧಾರ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ನಟಿ ಹೇಮಾ ವಿರುದ್ಧದ ಪ್ರಕರಣವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. ಅಲ್ಲಿಗೆ ಯಾವ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಬೇಕಾಗಿತ್ತು ಅಂದರೆ ಕೇಂದ್ರ ಸರ್ಕಾರ ನಿಗದಿಪಡಿಸಿದಂಥ ಲ್ಯಾಬೊರೇಟರಿಯಲ್ಲಿ ಟೆಸ್ಟ್ ಮಾಡಬೇಕಾಗಿತ್ತು. ಖಾಸಗಿ ಲ್ಯಾಬೊರೇಟರಿಯಲ್ಲಿ ಟೆಸ್ಟ್ ಆಗಿರುವಂಥ ವಿಚಾರ ಇದೆಯಲ್ಲ, ಅವರು ಕೊಟ್ಟಿರುವಂಥ ರಿಪೋರ್ಟನ್ನು ನಾವು ಪರಿಗಣಿಸೋಕ್ಕಾಗೋದಿಲ್ಲ ಅನ್ನೋದು ಹೈಕೋರ್ಟ್ನ ಆದೇಶದ ತಾತ್ಪರ್ಯ. ಅದರ ಬದಲಾಗಿ ಯಾವುದು ಮಾನದಂಡ ಇರಬೇಕಾಗಿತ್ತೋ ಆ ಮಾನದಂಡವಿಲ್ಲದ ಲ್ಯಾಬನ್ನು ನೀವು ಪರಿಗಣನೆಗೆ ತಂದಿದ್ದೀರಿ. ಅದನ್ನು ಅದೇ ವರದಿಯ ಆಧಾರದ ಮೇಲೆ ಈ ಕೇಸನ್ನು ಮುಂದುವರಿಸೋಕ್ಕಾಗೋದಿಲ್ಲ ಅಂಥೇಳಿ ಹೈಕೋರ್ಟ್ ಆ ಪ್ರಕರಣವನ್ನೇ ರದ್ದುಗೊಳಿಸಿದೆ. ಹೈಕೋರ್ಟ್ನಲ್ಲಿ ರದ್ದಾದ ಹಿನ್ನೆಲೆ ಹೇಮಾ ಕಣ್ಣೀರು ಹಾಕಿದ್ದಾರೆ. ವಿಡಿಯೋ ಮೂಲಕ ಕಣ್ಣೀರು ಹಾಕಿದ್ದಾರೆ ನಟಿ ಹೇಮಾ. ಘಟನೆಯಿಂದ ಕುಗ್ಗಿ ತಾಯಿ ಸಾವನ್ನಪ್ಪಿದ್ರು. ಆ ನೋವು ಮನಸ್ಸಲ್ಲಿಟ್ಟುಕೊಂಡು ಒಳ್ಳೆಯ ವಿಚಾರವನ್ನು ಹಂಚಿಕೊಂಡಿದ್ದೇನೆ. ಬೆಂಗಳೂರು ಅಥವಾ ಕರ್ನಾಟಕದ ಹೈಕೋರ್ಟ್ ಕೇಸ್ ವಜಾ ಮಾಡಿದೆ ಅಂತ ಹೇಳಿ ನಟಿ ತಮ್ಮ ಅಭಿಪ್ರಾಯವನ್ನು ಹೇಳಿಕೊಂಡಿದ್ದಾರೆ. నేను మీ హేమని. ఇటీవల కాలంలో అమ్మ చనిపోయారు. ఆ దుఃఖాన్ని గుండెల్లో దాచుకుని ఒక గుడ్ న్యూస్ మీతో షేర్ చేసుకోవాలనుకున్నాను. బెంగళూరు హైకోర్టు వారు నా పైన ఉన్న కేసుని క్వాష్ చేశారు, కేసు కొట్టేశారు. ఆ సంతోషకరమైన విషయాన్ని అమ్మతో షేర్ చేసుకున్నాను. November 3 జడ్జిమెంట్ వచ్చిందండి. కాకపోతే జడ్జిమెంట్ కాపీ చేతికి వచ్చే వరకు అనౌన్స్ చేయకూడదు అన్నారు. అందుకే నేను మీతో షేర్ చేసుకోలేకపోయాను. ఈ లోపల అమ్మకి సడన్గా స్ట్రోక్ రావడం, చనిపోవడం జరిగింది. అమ్మ నా స్ట్రెంగ్త్ అండి, నా ధైర్యం. ఈరోజు నేను ఇలా ఉండడానికి కారణం మా అమ్మ. ఇది నేను చాలా ఇంటర్వ్యూలో కూడా చెప్పాను. నాకంటూ ఒక ఇష్యూ వచ్చేసరికి అమ్మ తట్టుకోలేకపోయారు. ఈ సోషల్ మీడియా ట్రోల్స్ వల్ల, ఈ న్యూస్ ఛానల్ వేసిన న్యూస్ల వల్ల అమ్మ చాలా కృంగిపోయారండి. ఆ రోజు నుంచి మీకు అందరికీ అప్పుడు కూడా షేర్ చేశాను, అమ్మ ఒంట్లో బాగాలేదు, ఇట్లా అయింది అని చెప్పి. మీ అందరికీ తెలుసు. సెలబ్రిటీ అయినంత మాత్రాన ఈ మీడియా వాళ్ళకి, ఈ సోషల్ మీడియా వాళ్ళకి, ಟ್ರೋಲ್ చేసే వాళ్ళకి మా పైన ఎలాంటి ಏನಿದು ಪ್ರಕರಣ ಅಂತ ನೋಡೋದಾದರೆ, ಮೇ 19, 2024ರಲ್ಲಿ ಹೆಬ್ಬಗೋಡಿಯ GR ಫಾರ್ಮ್ಸ್ನಲ್ಲಿ ನಡೆದಿದ್ದಂಥ ರೇವ್ ಪಾರ್ಟಿ ಅದು. ರೇವ್ ಪಾರ್ಟಿಯಲ್ಲಿ ನಟಿ ಕೊಲ್ಲಾ ಹೇಮಾ ಭಾಗಿಯಾಗಿದ್ದರು. ಸ್ನೇಹಿತ ವಾಸು ಎಂಬಾತನ ಬರ್ತ್ಡೇ ಪಾರ್ಟಿಯಲ್ಲಿ ಹೇಮಾ ಭಾಗಿಯಾಗಿದ್ದರು.
ಈ ವೇಳೆ ಪಾರ್ಟಿ ನಡೆದಂಥ ಸಂದರ್ಭದಲ್ಲಿಯೇ ಬೆಂಗಳೂರಿನ CCB ಪೊಲೀಸರು ದಾಳಿ ಮಾಡಿದರು. ದಾಳಿ ವೇಳೆ ಮಾದಕ ವಸ್ತು ಸೇವನೆ, ಶಾಂತಿ ಭಂಗ ಉಂಟು ಮಾಡಿದಂಥ ಆರೋಪ ಅಲ್ಲಿ ಕಾಣಿಸಿತ್ತು. ಈ ಬಗ್ಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಕೇಸನ್ನು ದಾಖಲು ಮಾಡಿಕೊಂಡಿದ್ದರು. ರೇವ್ ಪಾರ್ಟಿಯಲ್ಲಿ MDMA ಫಿಲ್ಸ್, ಕೊಕೇನ್ ಬಳಕೆ ಆರೋಪ, ನಟಿ ಹೇಮಾ ಸೇರಿದಂತೆ ಒಟ್ಟು 88 ಜನರನ್ನು ಅರೆಸ್ಟ್ ಮಾಡಲಾಗಿತ್ತು. ತನಿಖೆ ನಡೆಸಿ 88 ಜನರ ವಿರುದ್ಧವೂ ಕೂಡ ಚಾರ್ಜ್ ಶೀಟನ್ನು ಪೊಲೀಸರು ಸಲ್ಲಿಸಿದರು. ಬಳಿಕ ಪ್ರಕರಣಕ್ಕೆ ತಡೆ ಹಾಗೂ ಕೇಸ್ ರದ್ದತಿ ಕೋರಿ ಹೇಮಾ ಅರ್ಜಿಯನ್ನು ಹಾಕಿಕೊಂಡಿದ್ದರು. ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದರು ಟಾಲಿವುಡ್ನ ನಟಿ ಹೇಮಾ ಅರ್ಜಿಯನ್ನು ಇದೀಗ ಹೈಕೋರ್ಟ್ ಏಕಸದಸ್ಯ ಪೀಠ ಪುರಸ್ಕರಿಸಿದೆ, ಪ್ರಕರಣವನ್ನು ರದ್ದು ಮಾಡಿದೆ.